ಹಾಯ್ ಗೈಸ್, ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ನಾನು ಮಾರ್ನಿಂಗು ಮೇಕಪ್ ಮಾಡಿದ್ದು. ಸೊ ನಾನು ಯೂಸ್ ಮಾಡಿದಂಥ ಪ್ರಾಡಕ್ಟ್ ಬಂದು ಮೆಬಿಲಿನ್ ಅಂತಲೇ ಹೇಳ್ಬೋದು. ಇನ್ನೂ ಯಾವ ರೀತಿ ಕಾಣಿಸ್ತದೆ ನೋಡ್ತಾ ಇರ್ಬೋದು. ಯಾವುದೇ ರೀತಿ ನಾನು ಫಿಲ್ಟರ್ ಆಗಿಲ್ಲ. ಈಗ ಫೇಸ್ ವಾಶ್ ಮಾಡಬೇಕು. ಅಂದರೆ ಇವತ್ತು ಸರ್ಟಿಫಿಕೇಟೇ ಇತ್ತು. ಅಂದರೆ ಅಕ್ಕನ ಕಡೆ ಬಂದು ಫಸ್ಟ್ ಬ್ಯಾಚ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಅದು ಮುಗಿಸ್ಕೊಂಡು ಬಂದ್ವಿ. ಹಂಗಾಗಿ ಸ್ವಲ್ಪ ಟಯರ್ಡ್ ಅನ್ನೋ ಥರ ಕಾಣಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಡೇ ರೊಟೀನ್ ಅಂದರೆ ಇವಾಗ ಒಂದು 7 or 8 o'clock ಆಗಿದೆ. ಸೊ ನಾನು ಮಲ್ಕೊಳ್ಳೋಷ್ಟರಲ್ಲಿ ತುಂಬ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಮಾಡಿ ತುಂಬ ದಿನ ಆಯ್ತಲ್ವ, ನಿಮ್ಗಳ ಜೊತೆನೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಆಕ್ಸೆಸರೀಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನಿದೆ ಫುಲ್ಲು ಮಿಸ್ಸಿ ಆಗ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಇವತ್ತು ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಇವನ್ನೆಲ್ಲ ಸೆಟಪ್ ಮಾಡೋಣ. ಅದಕ್ಕೂ ಮೊದಲೇ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನು ಡೇ ವೇರ್ಗೆ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ. 1 year ಕೂಡ 2 years ಆಗ್ತಾಯಿದೆ ಯಾವುದೇ ರೀತಿ ಕ್ರೀಮ್ಗಳನ್ನ ನಾನು ಯೂಸ್ ಮಾಡ್ತಾರೆ. ಯಾಕೋ ಇಷ್ಟನ್ನು ಕೂಡ ಆಗ್ತಾಯಿಲ್ಲ. ಹಂಗಾಗಿ ಇತ್ತ ಬೇಬಿ ಹುಟ್ಟಿದ ಮೇಲೆ ಅಂತೂ ನಾನು ಯಾವ ಕ್ರೀಮು ಹಾಕ್ತಾನೇ ಇಲ್ಲ. ಅಂದರೆ ಏನಾದ್ರು ಈ ಥರ ಫಂಕ್ಷನ್ ಅದಿರುತ್ತೆ ಅಂತಂದ್ರೆ ಒಂದು ಮೆಬಿಲಿನ್ ಸೆಟ್ ಇಟ್ಕೊಂಡಿದ್ದೀನಿ. ಪ್ರೈಮರ್, ಫೌಂಡೇಶನ್, ಕಾಂಪ್ಯಾಕ್ ಆ್ಯಂಡ್ ಲಿಪ್ಸ್ಟಿಕ್, ಐಲೈನರ್, ಮಸ್ಕರ ಇಷ್ಟನ್ನ ಇಟ್ಕೊಂಡಿದ್ದೀನಿ. ಅಂದರೆ ಏನಾದ್ರು ಫಂಕ್ಷನ್ ವೇರ್ ಬಂತು ಅಂದಾಗ. ಅದು ಬಿಟ್ಟರೆ ಇನ್ನು ಯಾವುದು ಕೂಡ ಯೂಸ್ ಮಾಡ್ತಿಲ್ಲ. ಸೊ ನಮ್ಮ ಮನೆಗೆ ನ್ಯೂ ಮೆಂಬರ್ ಕೂಡ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಲಕ್ಕಿ ನಮ್ಮಮ್ಮ ಬಂದು ದೀಪ ಹಚ್ತಾ ಇದ್ದಾರೆ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಿಡೋಣ. ಸೊ ಸದ್ಯಕ್ಕೆ ಇವಾಗ ಸೋಪ್ ನಾನು ಯೂಸ್ ಮಾಡ್ತಿರೋದು ಬಂದು ಮೈಸೂರು ಸ್ಯಾಂಡಲ್. ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಅವಾಗ ಯಾವ ಥರ ಫೇಸ್ ಕಾಣಿಸುತ್ತೆ ಅಂತ ನೋಡೋದಂತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕಲೆಗಳು ಕವರ್ ಆಗಿದೆ. ಸೊ ನಾನು ಮೆಬಿಲಿನ್ನು, ಫೌಂಡೇಶನ್, ಕಂಪಕ್ ಅದೆಲ್ಲ ಹಾಕಿದ್ಗೆ. ಈಗ ಫೇಸ್ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನನ್ನ ಫೇಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಗೈಸ್ ನೋಡ್ತಾ ಇರ್ಬೋದು, ಫೌಂಡೇಶನ್ ಎಲ್ಲ ರಿಮೂವ್ ಮಾಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಎಷ್ಟು ಕಲೆಗಳಿದೆ ನೋಡ್ತಾ ಇರ್ಬೋದು ಗೈಸ್. ಅದು ಫೌಂಡೇಶನ್ ಹಾಕಿದ್ಕೆ ಎಷ್ಟು ಚೆನ್ನಾಗಿ ಕವರ್ ಆಗಿತ್ತು. ಗೈಸ್ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ಜಾಸ್ತಿ ನೀರು ಕುಡಿತೀನಿ. ಸೊ ಇದನ್ನು ಯೂಸ್ ಮಾಡದೆ ಎತ್ಬಿಟ್ಟಿದೆ. ಇದು ಶಿವರ್ಗೋಸ್ಕರ ತರಿಸಿದೆ. ನೋಡ್ತಾ ಇರ್ಬೋದು, ಇಲ್ಲಿ 2 ಲೀಟ್ರ್ ನೀರು ಹಿಡಿಯುತ್ತೆ. ಸೊ ನಮ್ಗೆ ಬೇಕು ಅಂದಾಗೆಲ್ಲ ಒಂದು ದಿನಕ್ಕೆ ಖಾಲಿ ಮಾಡ್ತು ಅಂದರೆ ತುಂಬ ಒಳ್ಳೆಯದು. ಅದೆಲ್ಲ ಪಾರ್ಟ್ ಎಲ್ಲ ರಿಲೀಸ್ ಮಾಡಿ ಆರಾಮಾಗಿ ವಾಶ್ ಮಾಡ್ಬೋದು. ನನಗೆ ಈ ಬಾಟಲ್ ಪರ್ಸ್ನಲಿ ತುಂಬಾ ಇಷ್ಟ ಆಗಿರೋ ಬಾಟಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ಕೆಲಸ ಮಾಡೋ ಟೈಮಲ್ಲಿ ಮಧ್ಯೆ ನೀರು ಕುಡಿಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ತಂದ್ಬಿಟ್ಟೆ. ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಅಮ್ಮಗೆ ನನ್ನ ಹತ್ರ ಏನೇನು ಥಿಂಗ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ, ಆಮೇಲೆ ಆರ್ಗನೈಸ್ ಮಾಡ್ತೀನಿ. ಪ್ಲಸ್ ಇದು ಯಾವಾಗಲೂ ನನ್ನ ಜೊತೆ ಇದ್ದೇ ಇರುತ್ತೆ. ಡ್ರೈಯರ್ ಮತ್ತು ಇದು 3 in 1 ಅಂತಲೇ ಹೇಳ್ಬೋದು. ಬೇಡ ಅದು ಗಲೀಜು, ಅವನ ಕೊಡವು, ಅವನ ಹತ್ರ ಕೊಡೋ ಹೋಗಿ. ಸ್ಟ್ರೈಟ್ನಿಂಗು ಆ್ಯಂಡ್ ರಫರ್ ಆ್ಯಂಡ್ ಕರ್ಲು 3 ಥರನೂ ಮಾಡ್ಕೋಬೋದು. ಇದು ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ಫ್ರೂಟ್ಸ್ ಹೇಳ್ಕೊಡು ಅಂತ ಬಂದಿದ್ದಾರೆ, ಇಟ್ಕೊಟ್ಬಿಡೋಣ. ಇದಿಷ್ಟೇ ಚೆನ್ನಾಗಿರೋದು, ಅದಷ್ಟೇ ಚೆನ್ನಾಗಿರೋದು. ಇದು ಚೆನ್ನಾಗಿಲ್ಲ, ನೀರು ಮನೆಗೆ ಹಾಕ್ಬಿಡೋಗುದು ಅಲ್ಲ. ಎಷ್ಟು ಬಿಡೋದನ್ನ. ಸೊ ಇದು 3 in 1 ಪ್ರಾಡಕ್ಟ್ ಅಂತಲೇ, 3 in 1 ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇದನ್ನು ಆರಾಮಾಗಿ ಕ್ಲೋಸ್ ಮಾಡ್ಕೋಬೋದು. ಒಂದು ಏನಾದರೂ ಯೂಸ್ ಮಾಡಬೇಕಂದ್ರೆ ಈ ಥರ ಯೂಸ್ ಮಾಡ್ಬೋದು. ಆಮೇಲೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಯೂಸ್ ಮಾಡ್ಬೋದು. ಇಲ್ಲಿ ಇವೆರಡನ್ನೂ ಕ್ಲೋಸ್ ಮಾಡಿಬಿಟ್ರೆ ಇದು ಮಾಮೂಲಿ. ಒಂದು ನಿಮಿಷ, ಇವೆರಡನ್ನೂ ಕ್ಲೋಸ್ ಮಾಡಿಬಿಟ್ರೆ ಕರ್ಲರ್. ವೇಗ ಕಂಪ್ನಿ ಇದು. ತುಂಬ ಚೆನ್ನಾಗಿದೆ. ಏರ್ಗೂ ಕೂಡ ಅಷ್ಟಾಗಿ ಡ್ಯಾಮೇಜ್ ಏನಾಗಲ್ಲ. ಇದೊಂದು ಪ್ರಾಡಕ್ಟ್ ಯಾವಾಗ ಇದ್ದೇ ಇರುತ್ತೆ. ಇದೊಂದು ನನ್ನ ಮಿಷಿನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಆಮೇಲೆ ಮೇಲ್ಗಡೆ ಇರೋದು ಎಲ್ಲ ಅವಾಗ ಹೋಗು ಹೇಳ ಅಲ್ಲೇ ಅವಾಗ ಹೋಗ್ತಾ ಹೋಗು. ಚಾಕಿ ಕೊಡುತ್ತಂತೆ ಹೋಗು. ನನ್ನ ಮಗಳು ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಇದು ಮಿಷಿನ್ ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಬಟ್ಟೆಗಳದು. ಅವತ್ತು ಫಂಕ್ಷನ್ಗೆ ಹೋಗಿದ್ದಾಗ ಇದನ್ನು ಇಲ್ಲೆಲ್ಲ ಇಟ್ಬಿಟ್ಟಿದೆ. ಇದು ರ್ಯಾಂಡಮ್ ಆಗಿ ನನ್ನ ಜ್ಯುವೆಲರಿ ಅಂತ ಹೇಳ್ಬೋದು, ತೋರಿಸ್ಬಿಟ್ಟು. ಸೊ ಇದನ್ನೆಲ್ಲ ಎತ್ತಿಡಬೇಕು. ಇರಮ್ಮ ಬಿಡೋದನ್ನ. ಇದನ್ನು ಕೂಡ ಎಲ್ಲ ಇಟ್ಟಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ದು ಪ್ರೋಟೀನ್ ಪೌಡರು ಈ ಮಂತ್ ನನಗೆ ಬರ್ದಿದ್ದು. ವಾಮಿಟಿಂಗ್ ಎಲ್ಲ ಕಮ್ಮಿ ಆದಮೇಲೆ ಬರ್ದಿದ್ದು. 3 months ಕಂಪ್ಲೀಟ್ ಆದಮೇಲೆ ಈ ಪೌಡರ್ನ ಬರ್ದಿದ್ರು. ಏನಮ್ಮ ಅದು ಎತ್ತಕ್ಕಾಗಲ್ಲ, ಬೇಡ. ಆಮೇಲೆ ನಮ್ಮ ಇತ್ತಂಗೆ ಇದು ಬಾಕ್ಸ್, ಅವಳ ಮೆಟೀರಿಯಲ್ ಎಲ್ಲ ಈ ಬಾಕ್ಸಲ್ಲಿ ಇಟ್ಕೊತೀನಿ. ಕರೆಂಟ್ ಹೋದಾಗ ಒಂದು ನನ್ನ ಫೈನಾನ್ಸ್ ಬುಕ್. ನೋಡ್ತಾ ಇರ್ಬೇಕು, ನಾನು ಕಾಲೇಜ್ ಟೈಮಲ್ಲಿ ಇಷ್ಟು ದೊಡ್ಡ ಬುಕ್ ತೊಗೊಂಡಿದ್ದೀನಿ. ಅಷ್ಟು ದೊಡ್ಡ ಬುಕ್ ಐತೆ ನನ್ನ ಫೈನಾನ್ಸ್ ಬುಕ್. ಅಂದರೆ ಯಾರಿಗಾದ್ರೂ ನಾನು ₹1 ಕೊಟ್ಟಿದ್ದೀನಿ, ₹1 ತೊಗೊಂಡಿದ್ದೀನಿ ಅಂದರೆ ಈ ಬುಕ್ಕಲ್ಲೇ ಇರುತ್ತೆ. ಆಮೇಲೆ ಇದು ಬಂದು ಮೇಕಪ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈ ಕ್ವಾಲಿಟಿ ಇಲ್ಲೂ ಎಷ್ಟಿದೆ, ಶಿವ ಮನೇಲೂ ಅಷ್ಟೇ ಇಟ್ಟಿದ್ದೀನಿ. ಅಲ್ಲೂ ಅಷ್ಟೇ ಇದೆ. ಅಲ್ಲೂ ಬೈತಾ ಇರ್ತಾರೆ ನನಗೆ.
ಇದೂ ಅಷ್ಟೇ ಆಕ್ಸೆಸರೀಸ್ಗಳು. ಆ್ಯಂಡ್ ಇದು ನನ್ನ ಐಫೋನ್ ತಗೊಂಡಿದ್ದು. ಆ್ಯಂಡ್ ಇದು ಕೂಡ ಓಪೋ 17 ಮೊದಲು ಯೂಸ್ ಮಾಡ್ತಿದ್ನಲ್ಲ ಅದು. ಆ್ಯಂಡ್ ಕೆಲವೊಂದು ಅಂತ ತುಂಬ ಡಿಸ್ಟರ್ಬ್ ಮಾಡ್ತಾಳೆ. ಕುಡಿತ್ಯಾ? ಹೋಗಿ ಸಾಕು. ಕುಡಿ. ಸೊ ಇದಾದ್ಮೇಲೆ ಇದು ಒಂದು ಜ್ಯುವೆಲರಿ ಇಲ್ಲೇನಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ನೋಡೋಣ. ಗೈಸ್ ಇದು ಕೂಡ ಗೋಲ್ಡ್ದು ನೋಡ್ತಾ ಇರ್ಬೋದು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಬೇಡ್ಸಲ್ಲಿ ಮಾಡಿಸ್ಕೊಂಡಿರುವಂಥದ್ದು. ಇದು ನಾನು ಕಸ್ಟಮೈಸಾಗಿ ಮಾಡಿಸ್ಕೊಂಡಿರುವಂಥದ್ದು. ಆಮೇಲೆ ಇದು ನನ್ನ ಫೇವ್ರೆಟ್ ಗೋಲ್ಡ್ ಆರ್ಗನೈಸ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದಂತಹ ಪ್ರಾಡಕ್ಟು. ಸೊ ಇಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತಾರೆ, ಅದನ್ನ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಮಾಡುವಂಥದ್ದು. ನಾನು ಇಲ್ಲಿ ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಹಾಕಿದ್ಮೇಲೆ ಹಿಂಗೆ ಜಸ್ಟ್ ಇದನ್ನು ಈ ಥರ ಮೂವ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಕಾಲ್ಗೆಜ್ಜೆ, ಇದು ಹೋಲೆ, ಆಮೇಲೆ ಇದೊಂದು ಪಾರ್ಟಿಷನ್ ಆಗಿ ರಿಮೂವ್ ಮಾಡ್ಬೋದು. ಇಲ್ಲಿ ಒಂದು ಮಾಟೆ ಟೈಪ್ ಇಟ್ಟಿದ್ದೀನಿ. ಇಲ್ಲಿ ನನ್ನ ಫೇವ್ರೇಟ್ ಮುಗ್ಬಟ್ಟು ಆ್ಯಂಡ್ ಇದು ಮುಗ್ಬಟ್ಟು, ಇದು ಓಲೆ, ಅದು ಕಾಲುಂಗ್ರ. ಈ ಥರ ರಿಮೂವ್ ಮಾಡ್ಕೊಳ್ಳೋಂಥದ್ದು. ಇನ್ನೂ ಒಂದು ಕೂಡ ರಿಮೂವ್ ಮಾಡ್ಬೋದು, ನೋಡ್ತಾ ಇರ್ಬೋದು. ಇದರಲ್ಲಿ ಇದನ್ನು ಇಟ್ಟಿದ್ದೀನಿ, ನನ್ನ ಫೇವ್ರೇಟ್ ಜ್ಯುವೆಲರಿ. ಅದಾದಮೇಲೆ ಇಲ್ಲಿ ಪ್ಯೂರ್ ಆಗಿ ಬರುವಂತಹ ಮುತ್ತಿಂದು. ಸೊ ನಾನು ಮುತ್ತಿನ ಸರ ಮಾಡ್ಕೊಳ್ಳೋ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಮೈಗಳನ್ನ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಫೇವ್ರೆಟ್ ಬ್ಯಾಂಗಲ್, ಸೈಡ್ ಬ್ಯಾಂಗಲ್. ಇದು ಚೇಂಜ್ ಮಾಡ್ಕೋಬೋದು. ಅದೊಂದು. ಸೊ ಇದೆಲ್ಲ ಸರ ನಮ್ಮ ಅತ್ತೆ ತಂದ್ಕೊಟ್ಟಿರೋದು. ಇದನ್ನ ಪೆಂಡೆಂಟ್ ಏನಿದೆ ಇದು ಆರ್ಟಿಫಿಷಿಯಲು. ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು ನನಗೆ ಅಮೌಂಟ್ ಆದಾಗ ಗೋಲ್ಡ್ ಏನಾದ್ರೂ ಮಣಿಗಳು ತಗೊಂಡು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಈ ಕಲರ್ ಬ್ಲೂ ಕಲರ್ ಅಂತೂ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಇದಕ್ಕೊಂದು ಡಿಸೈನ್ ನೋಡಿ ಇಟ್ಕೊಂಡಿದ್ದೀನಿ. ಅಮೌಂಟ್ ಆದಾಗ ಮಾಡ್ಕೋಬೇಕು. ಒಂದು 5 ಗ್ರಾಮ್ಗೆ ಪ್ಲ್ಯಾನ್ ಇದೆ, ಮಾಡ್ಕೋಬೇಕು. ಇದೊಂದು ಮಣಿ, ಇದು ಆಮೇಲೆ ಅದೇ ಕಲರಲ್ಲಿ ಇದು ಶಾರ್ಟ್ ಗ್ರೀನು, ಆಮೇಲೆ ಅದೇ ಇದರಲ್ಲಿ ಲಾಗ್ ಗ್ರೀನು, ಆಮೇಲೆ ಇದು ಹವಳ ಬರುತ್ತಲ್ಲ, ಹವಳ ಮುತ್ತು, ಆಮೇಲೆ ಇದೊಂದು ಮರೂನ್ ಕಲರು. ಇಷ್ಟನ್ನು ಕೂಡ ತಂದ್ಕೊಟ್ಟಿದ್ರು ಟ್ರಿಪ್ ಹೋದಾಗ. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಗೋಲ್ಡ್ನ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದು ಮ್ಯಾಟ್ ಫಿನಿಶಿಂಗಲ್ಲಿ ಅಂತ ತಗೊಂಡಿರುವಂತಹ ಬ್ಯಾಂಗಲ್ಸ್, ಆರ್ಟಿಫಿಷಿಯಲ್ನೇ. ಇದು ನಂಗೆ ತುಂಬ ಇಷ್ಟ, ಅದಕ್ಕೆ ನಾನು ಇದಕ್ಕೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಬೆಳೆದರ ಮುಗ್ಬೇಕು 4-5 ಜೊತೆ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಗೋಲ್ಡ್ ಆರ್ಗನೈಸ್ದು. ಇಲ್ಲಿ ಎಷ್ಟು ಬೇಕಷ್ಟು ಸ್ಟೋರೇಜ್ ಮಾಡ್ಬೋದು ಈ ಸೆಟಪಲ್ಲಿ ಮಾಡಿಬಿಟ್ಟು. ಆಮೇಲೆ ಇದು ಪಾರ್ಟಿಷಿಯನ್ ಒಂದು ತೋರಿಸಿದ್ಮೇಲೆ ಅದು. ಆಮೇಲೆ ಇದನ್ನು ಇಟ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಇದನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಹಂಗಾಗಿ ಇದನ್ನು ಕೂಡ ಕೆಳಗಡೆ ಹಾಕ್ಬಿಡ್ತೀನಿ. ಜಾಸ್ತಿ ಟೈಮು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಹಾಗಾಗಿ ಎಲ್ಲನೂ ಕೆಳಗಡೆ ಹಾಕ್ಬಿಡ್ತೀನಿ. ಆಮೇಲೆ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬರ್ತೀನಿ. ಸೊ ಇದು ಕೂಡ ನಮ್ಮ ಅತ್ತೆನೇ ತಂದ್ಕೊಟ್ಟಿರೋದು ಇಟ್ಟಂಗೆ ಅಂದ್ಕೊಂಡು. ಅವ್ರು ತಂದ್ಕೊಟ್ಟಿರೋದು ನಾನು ಯಾವುದೂ ಕೂಡ ವೇಸ್ಟ್ ಮಾಡಲ್ಲ, ಎತ್ತಿಟ್ಟಿರ್ತೀನಿ, ಒಂದೊಂದು ಟೈಮ್ ಯೂಸ್ ಆಗುತ್ತೆ ಅಂತ. ಇದರಲ್ಲಿ ಇಲ್ಲಾಂದ್ರೆ ಒಂದು 4-5 ಕಲರ್ ತಂದ್ಕೊಟ್ಟಿದ್ದಾರೆ. ಅದು ಬಂದು ಇಲ್ಲಿದೆ, ನೋಡ್ತಾ ಇರ್ಬೋದು, ಗ್ರೀನಲ್ಲಿ. ಅಂದರೆ ಅವರು ಬೇರೆ ಕಡೆ ಟ್ರಿಪ್ ಹೋಗಿದ್ರು ಅವಾಗ. ಕಲರ್ ಮಣಿಗಳು. ಆ್ಯಂಡ್ ಇದರಲ್ಲಿ ವೈಟು, ಇದು ಬಂದು ರೆಡ್ಡು. ಇದನ್ನೆಲ್ಲ ತಂದ್ಕೊಟ್ಟಿದ್ದಾರೆ. ಇದೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೊಡೆದೇ ಅಂದ್ಕೊಂಡು ನಮ್ಮ ಮಗನ ಹತ್ರ ಹೋಗಿದ್ದಾರೆ. ಸೊ ಇದು ನಮ್ಮ ಅಮ್ಮನ ಫೈಲು. ಗೈಸ್ ಇದು ನಾನು ಪ್ಯಾರಾಮೆಡಿಕಲ್ ಮಾಡೋ ಟೈಮಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾಗ ತೆಗೆಸಿರುವಂಥ ಫೋಟೋ. ಇದು ಅಷ್ಟೇ, ಇದು ಅಕ್ಕನ ಜೊತೆ ತೆಗೆಸಿರುವಂಥ ಫೋಟೋ. ಇದು ನಂದು ಫೈನಾನ್ಸ್ ಬುಕ್ಕು, ಎಕ್ಸ್ಟ್ರಾ ಬುಕ್ಗಳು. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದು ರ್ಯಾಕ್. ಇದಕ್ಕೆ ಶೆಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಬರುತ್ತೆ. ಸೊ ಶೆಲ್ ಹಾಕ್ಬಿಟ್ಟು ಟ್ರೈ ಮಾಡಬೇಕು. ಇದು ಸೌಮ್ಯ ಮ್ಯಾಮ್ ನನಗೆ ಆಲ್ಮೋಸ್ಟ್ ಎನಿ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇವರೇ ಸೌಮ್ಯ ಮ್ಯಾಮ್. ಅಕ್ಕನ ಕೂಡ ಇವ್ರ ಹತ್ರನೇ ಕೋರ್ಸ್ ಮಾಡಿದ್ದು. ನನ್ನ ಮೆಟೀರಿಯಲ್ ಅಂತೂ ಗದ್ದೆ ಇಲ್ಲ. ಸೊ ನಾನು ಈ ಬಾಕ್ಸ್ ಎಲ್ಲ ಅಲ್ಲೂ ಇತ್ತು. ಆ್ಯಂಡ್ ತುಂಬ ಬಾಕ್ಸ್ಗಳಿತ್ತು, ಅದನ್ನು ತಂದಿದ್ದೀನಿ ಸ್ಟೋರೇಜ್ ಮಾಡಿಡೋಣ ಅಂತ. ಇದು ಗೋಲ್ಡ್. ಈ ಬಾಕ್ಸ್ ನನ್ನ ಲೈಫ್ ಟೈಮ್ ನಾನು ಇಟ್ಕೋತೀನಿ. ಇದು ಇಂಟಿಯಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಟೈಮಲ್ಲಿ ನಮ್ಮಮ್ಮ ನನಗೆ ಇದರಲ್ಲಿ ಒಂದು ನೆಕ್ಲೆಸ್ ತಂದ್ಕೊಟ್ಟಿರೋ. ಆ ನೆಕ್ಲೆಸ್ ನನಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಮದುವೆ ಆದಮೇಲೆ ನಾನು ಸೇಲ್ ಮಾಡಿದ್ದು ರೀಸೆಂಟ್ 1 ಇಯರ್ ಬ್ಯಾಕು. ಗೈಸ್ ಇದು ನನಗೆ ನಮ್ಮ ಮನೇಲಿ ಇತ್ತು, ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಆಧಾರ್ ಕಾರ್ಡು ಆ್ಯಂಡ್ ಎಲ್ಲ ಹಾಕಿಡೋಣ ಅಂದ್ಬಿಟ್ಟು ಅದು ಸ್ಟೋರೇಜ್ ಮಾಡೋಕ್ಕೆ ಚೆನ್ನಾಗಿದೆ. ಇದು ನಮ್ಮ ಅತ್ತೆ ಇಟ್ಕೊಂಡಿದ್ದು ಆ್ಯಂಡ್ ಇವಾಗ ನಾನು ತಗೊಂಡು ಬಂದಿದ್ದೀನಿ. ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲ ಸ್ಟೋರೇಜ್ ಮಾಡಿಡೋಕ್ಕೆ ಚೆನ್ನಾಗಿದೆ ಅಂತ.
ಗೈಸ್ ಇದು ಏನು ನೋಡ್ತಾ ಇದ್ದೀರಾ ಕಸ್ಟಮೈಸ್ ಆಗಿ ನಾನೇ ಮಾಡಿರುವಂತಹ ಪಿನ್ಗಳಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈಗ ನಾನು ವೇರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಫಿಟ್ಟಾಗಿ ಕೊಟ್ಟಿದೆ ಅಂತ. ಈ ಕಡೆ ಒಂದು ಜೊತೆ ಈ ಕಡೆ ಒಂದು ಜೊತೆ ವೇರ್ ಮಾಡಿದ್ದೀನಿ. ಇದೆ ಅದು ತುಂಬ ಡಿಸೈನ್ಸ್ಗಳು ಮಾಡಿದ್ದೀನಿ. ಅದಾದಮೇಲೆ ಇದೊಂದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಗೈಸ್. ನನ್ನ ಇನ್ಸ್ಟಾಗ್ರಾಮಿಂದ ಕಟ್ಕೊಂಡಿದ್ದು ರಿಯಲ್ ಏರ್ ಅಂತ ಹೇಳಿಬಿಟ್ಟು ಏನೋ ಮಾಡಿದ್ರು. ಇದು ನೋಡ್ತಾ ಇರ್ಬೋದು ರಿಯಲ್ ಏರ್ಗೂ ನಮ್ಮ ಏರ್ಗೆ ಯಾವ ಥರ ಇದೆ ಅಂತ. ಅಂದರೆ ಜಡೆ ಹಾಕ್ದಾಗ ಬಾಲ ಥರ ಇರುತ್ತೆ ಅಲ್ವಾ, ಹಾಗಾಗಿ ಜಡೆ ಹಾಕಿಬಿಟ್ಟು ಎಂಡಿಂಗ್ ಇದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ರಿವ್ಯೂ ಕೊಡ್ತಿದ್ರು. ಆ ಟೈಮಲ್ಲಿ ತಗೊಂಡಿದ್ದು ಈ ಥರ ಜಡೆ ಹಾಕಿದಾಗ ಇದು ಎಂಡಿಂಗು ಬಾಲ ಥರ ಬರುತ್ತೆ. ಸೊ ಅವಾಗ ಇದನ್ನು ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡಿದ್ದೆ. ಬಟ್ ಅದೆಲ್ಲ ಮೆಸ್ಸಿಗೆ ಹಾಳಾಗಿದೆ. ಬಟ್ ಹಾಕೊಂಡ್ರು ನಮ್ಮೇರಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಇದೊಂದು ನನಗೆ ಶಿವು ಬಮ್ಮ ಆಯಿತು. ಇದು ನನಗೆ ಮಡಿಕೇರಿಗೆ ತಗೊಟ್ಟಿದ್ದು. ಶಿವು ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದ ಟೈಮಲ್ಲಿ ಬಮ್ಮ ಆಯಿತು ಸ್ಟೋರೇಜ್ ಮಾಡೋಕ್ಕೆ ತಗೊಟ್ಟಿದ್ರು. ಈ ಒಡವೆ ಬಾಕ್ಸ್ಗಳನ್ನ ನಾನು ಯಾವುದನ್ನು ಕೂಡ ಹಾಳು ಮಾಡಿಲ್ಲ. ಯಾಕಂದರೆ ಇದು ಶಿವೋರ್ಗೆ ನಾನು ಒಂದು ಸೈಡ್ ಬಟ್ ಕೊಡಿಸಿದೆ, ಆವಾಗ ಸಿಕ್ಕಿದಂತಹ ಬಾಕ್ಸು. ಇದು ನಾನೊಂದು ಮೂವ್ಬಟ್ ತಗೊಂಡಿದ್ದೆ ಡೈಮಂಡ್ದು, ಆವಾಗ ಸಿಕ್ಕಿದಂತಹ ಬಾಕ್ಸು. ಇದು ಕೂಡ ನಾನು ಮಾಟಿ ತಗೊಂಡಿದ್ದೆ, ಆವಾಗ ಸಿಕ್ಕಿರುವಂಥ ಬಾಕ್ಸು. ಒಂದು ಇದು ಕೂಡ ಯಾವುದನ್ನು ಕೂಡ ಮಿಸ್ ಮಾಡ್ಕೊಂಡಿಲ್ಲ. ಇವಾಗ ನನ್ನ ಹತ್ರ ಅಷ್ಟಾಗಿ ಒಡವೆಗಳಿಲ್ಲ, ಎಲ್ಲ ಬ್ಯಾಂಕಲ್ಲಿದೆ. ಆದ್ರೂ ಅಲ್ಲಿ ಕೊಟ್ಟಿದ್ದಂತಹ ಬಾಕ್ಸ್ಗಳನ್ನ ನಾನು ಯಾವುದೂ ಮಿಸ್ ಮಾಡ್ಕೊಂಡಿಲ್ಲ. ಇದು ಯಾಕೆ ಇದನ್ನು ಕೂಡ ಮಿಸ್ ಮಾಡ್ಕೊಂಡಿಲ್ಲ. ಇದು ಕೂಡ ಅಲ್ಲೇ ಸಿಕ್ಕಿದಂಥದ್ದು. ಆಮೇಲೆ ಇದು ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋಂಥದ್ದು ಕಾಂಬೋ ಆಗಿ. ಇದ್ರ ಜೊತೆಗೆ ಬ್ಯಾಂಗಲ್ಸ್ದು ಸ್ಟೋರೇಜ್ ಬಾಕ್ಸ್ ಎಲ್ಲ ಇತ್ತು, ಅದು ಶಿವ ಮನೇಲಿದೆ. ಸೊ ಇದು ರಿಂಗ್ಗಳೆಲ್ಲ ಸ್ಟೋರೇಜ್ ಮಾಡ್ಬೋದು. ಇದೊಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರೋಂಥದ್ದು. ಸೊ ಇದಿನ್ನೂ ಪ್ರಮೋಷನ್ ಮಾಡಿಲ್ಲ, ಮೀಶೋ ಪ್ರಾಡಕ್ಟ್ ಅಂತ ಹೇಳ್ತೀವಿ. ತುಂಬ ಕ್ಯೂಟಾಗಿ ಬಂದಿದೆ. ನಾನು ಎಷ್ಟೊತ್ತು ಯೂಸ್ ಮಾಡ್ತೀನಿ, ಎಷ್ಟೊತ್ತಿಗೆ ಸ್ಟೋರೇಜ್ ಮಾಡ್ಕೋತೀನಿ ಅಂತ ಅನಿಸ್ತದೆ. ಇದು ಒಂದು ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಷ್ಟು ಕ್ಯೂಟಾಗಿದೆ ಅಂತ. ಇದು ಶಿವರು ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದು. ಇದು ಅಂತ ಹೇಳಿದ್ರು, ಹಂಗೆ ಇಟ್ಟಿದ್ದೀನಿ. ಇದು ಡಬಲ್ ಸೆಟ್ ಟೈಪು. ನನಗೆ ಯಾವಾಗೂ ಯೂಸ್ ಆಗ್ತಾ ಇರುತ್ತೆ. ನಾನು ಡೆಕೋರೇಷನ್ ಅದು ಇದು ಮಾಡಬೇಕು ಅಂತ ಅನ್ಕೋತಾ ಇರ್ತೀನಲ್ಲ ಅವಾಗ ನಾನು ಗೈಸ್ ನನಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಅವಾಗ ಮಾಡ್ಬಿಡ್ಬೇಕು. ಇವತ್ತು ಯಾಕೋ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸ್ತಾ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಗೈಸ್ ಇವಾಗ ಜಾಸ್ತಿ ನನ್ನ ಕಡೆ ಬೊಗ್ಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಹಿಂಗೆ ಆಗ್ತಾ ಇದ್ದೀನಿ. ಇದು ಶಿವರ್ಗೆ ಸಿಕ್ಕಿದಂಥದ್ದು. TVS ಕ್ರೆಡಿಟ್ ಜಾಯ್ನ್ ಆದಮೇಲೆ ಇದು ಫಸ್ಟ್ ಅವ್ರಿಗೆ ಸಿಕ್ಕಿದಂಥದ್ದು. ಸ್ವಲ್ಪ ಬಟ್ಟೆಗಳಿದೆ, ಇದನ್ನೆಲ್ಲ ಹೋಗ್ತಾ ಇರ್ತೀವಿ. ಮೇಲ್ಗಡೆನೂ ಇದೆ. ಅಷ್ಟೊಂದು ತೆಗೆದಿದ್ದೀನಿ. ನಮ್ದು ಆಗಲೇ ಹೇಳ್ದಂಗೆ ಮುಗಿಯೋದ ಕತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಎಂಬ್ರಾಯ್ಡಿ ವರ್ಕ್ ಮಾಡುವಂತಹ ಮೆಟೀರಿಯಲ್ಸ್ ಇಟ್ಟಿದ್ದೀನಿ. ಎಲ್ಲನೂ ಒಂದೊಂದು ಸೆಟಪ್ ಮಾಡಿ ಇಟ್ಕೊಂಡಿರ್ತೀನಿ ಗೈಸ್. ನನಗೆ ವರ್ಕ್ಗಳು ಮಾಡೋದಂದ್ರೆ ತುಂಬಾ ಇಷ್ಟ. ನಾನು ಈ ಥರ ಪೆನ್ನಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ವರ್ಕ್ ಚೆನ್ನಾಗಿ ಮಾಡ್ಬೋದು ಅಂತ. ಈ ಐಡಿಯಾನ ಯೂಸ್ ಮಾಡಿ ಆ್ಯಂಡ್ ವರ್ಕ್ ಮಾಡಬೇಕಾದ್ರೆ ಅಷ್ಟು ಕೈ ನೋವು ಬರಲ್ಲ. ಈ ಥರ ಪೆನ್ನಲ್ಲಿ ಮಾಡಿ ಇಟ್ಕೊಂಡ್ರೆ ಈ ಥರ ಆರಾಮಾಗಿ ಮಾಡ್ಕೊಬರ್ಬೋದು. ಹ್ಯಾಂಡ್ ವರ್ಕ್ ತುಂಬ ಚೆನ್ನಾಗಿ ಕಲ್ತ್ಕೊಂಡೆ. ಬಟ್ ಅದು ಎವಿ ನನಗೆ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹಂಗಾಗಿ ನಾನು ಬಿಟ್ಬಿಟ್ಟೆ ಅಂತಲೇ ಹೇಳ್ಬೋದು ಗೈಸ್. ಇದನ್ನು ಕೂಡ ತುಂಬ ಜನ ಆರ್ಡ್ರು ಕೊಟ್ಟರು, ಮಾಡಿದೆ, ಮಧ್ಯದಲ್ಲಿ ಬಿಟ್ಟೆ ಅಂತಲೇ ಹೇಳ್ಬೋದು. ಹೇರ್ ಪಿನ್ಸು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಗೈಸ್, ನೋಡ್ತಾ ಇರ್ಬೋದು. ನನಗೇನೆ ಖುಷಿ ಆಗುತ್ತೆ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಕ್ಕೇ. ಬಟ್ ಯಾವುದನ್ನು ಕೂಡ ಅಷ್ಟು ಪಬ್ಲಿಷ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು ಮೆಸ್ಸಿ ಎಷ್ಟು ಮಾಡಿದಾಗ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ. ತುಂಬ ಡಿಸೈನ್ಸ್ಗಳು ಮಾಡಿದ್ದೀನಿ ಅದರಲ್ಲಿ. ಇಲ್ಲಾಂದ್ರೆ ಒಂದು 10 ಡಿಸೈನ್ಸ್ ಸ್ಯಾಂಪಲಾಗಿ ಮಾಡಿದೆ. ಸೊ ಇಷ್ಟು ಇದೆ. ಕೆಲವೊಂದು ಸೇಲ್ ಮಾಡಿದ್ದೀನಿ, ಕೆಲವೊಂದು ಹಂಗೆ ಬಿಟ್ಟಿದ್ದೀನಿ. ಇದು ಸ್ಟೋನ್ಗಳು, ನಾನು ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಇಟ್ಕೊಂಡಿರುವಂತಹ ಸ್ಟೋನ್ಗಳು ಅಂತಲೇ ಹೇಳ್ಬೋದು. ಇದೆಲ್ಲ ನೋಡ್ತಿದ್ರೆ ನನಗೆ ಖುಷಿ ಆಗ್ತದೆ. ಪರವಾಗಿಲ್ಲ, ನಾನು ಎಷ್ಟು ಸ್ಟೋರ್ ಮಾಡಿದ್ದೀನಿ ಎಲ್ಲನೂ ಅಂತ. ಸೊ ಇದು ಲೈನಿಂಗು, ಇದನ್ನು ನಾನು ಮೀಶೋದಿಂದ ತರಿಸಿದ್ದು. ಸೊ ಹೇಗೆ ಬರುತ್ತೆ ನೋಡೋಣ ಅಂತ ಸ್ಟಿಚ್ ಮಾಡ್ತೀನಿ. ಸೊ ಆಲ್ಟರ್ನೇಟಿವ್ ಒಂದು ಯಾವ್ದಾದ್ರು ಹಾಕೋಬೋದು. ಇದನ್ನು ಕೂಡ ಎತ್ತಿರ್ತೀನಿ. ಇದನ್ನು ನಾಳೆ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ, ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಆಮೇಲೆ. ಇದು ಎಕ್ಸ್ಟ್ರಾ ಬ್ಯಾಗ್ಸು. ಸೊ ನನಗೆ ಮೊದಲನೇ ಪ್ರೆಗ್ನೆನ್ಸಿಲಿ ಇದ್ದಾಗ ಸ್ವಲ್ಪ ಹೊಟ್ಟೆ ಬಂದಿದೆ ಅನ್ನಿಸ್ತಾ ಇತ್ತು, ಆವಾಗ ಸ್ಲಿಮ್ ಬೆಲ್ಟನ್ನು ತರಿಸ್ಕೊಂಡಿದ್ದೆ. ಇದನ್ನೆಲ್ಲರೂ ಕರ್ಕೊಂಡು ಹೋದರೆ ಅವಳಿಗೆ ಒಂದು ಬ್ಯಾಗ್ ತರಿಸ್ಕೊಂಡಿದ್ದೆ.
ಮಗು ಕ್ಯಾರಿ ಮಾಡ್ತಾರಲ್ಲ ಬ್ಯಾಗು ಅದು ನನಗೆ ಯೂಸ್ ಆಗ್ತಾಯಿಲ್ಲ. ಇದನ್ನು ನಾನು ಕ್ಲಿಪ್ಸ್ಗಳನ್ನ ಮೀಶೋದಿಂದ ತರಿಸ್ಕೊಂಡಿದ್ದೆ. ಯಾರು ಚಂದು? ಸೊ ಇದು ಕೂಡ ಮೀಶೋದಿಂದ ತರಿಸ್ಕೊಂಡಿದ್ದೆ. ಸಂತು ಅಂದರೆ ಈ ಬಾಕ್ಸ್ ಅದೇ ಈ ಬಾಕ್ಸ್ ಶಿವು ಬಂದು ನನಗೊಂದು ತರಿಸ್ಕೊಂಡಿದ್ದೆ, ಇನ್ನೂ ಯೂಸ್ ಮಾಡಿಲ್ಲ. ಡೈಲಿ ಬ್ಲೌಸ್ ಬಾ ಜೈನಾಗ ಬಾ. ಇಲ್ಲಿ ಇದ್ದಕ್ಕಿದ್ದಂಗೆ ಊದ್ಕೊಬಿಟ್ಟೈತೆ, ಬ್ಲಸ್ಟಾಗಿ ಹುಕ್ಕಿ ಮಾಡಿದ್ದೆ ನಾವು. ಇಲ್ಲಿ ನೋಡೋದಿ ಗೈಸ್, ಇಷ್ಟು ಕೂಡ ನನ್ನ ಡಾಕ್ಯುಮೆಂಟ್ಸ್, ಶಿವು ಡಾಕ್ಯುಮೆಂಟ್ಸ್, ನನ್ನ ಡಾಕ್ಯುಮೆಂಟ್ಸ್. ಹೆಂಗಾಗೈತೆ ಇದು ಡ್ರೈ ಫ್ರೂಟ್ಸ್ದು. ಸೊ ಇದಕ್ಕೇನೆ 300 ಸಮಥಿಂಗ್ ಕೊಟ್ಟು ತಗೋತಿತ್ತು, ಬಟ್ ನಾನು ಇದನ್ನು ಯೂಸೇ ಮಾಡಿಲ್ಲ. ಇದು ಡ್ರೈ ಫ್ರೂಟ್ಸ್ ಹೌಸ್ ಅಂದ್ಬಿಟ್ಟು ಇಲ್ಲಿ ಅಂಡರ್ ಫಿಟ್ ರೋಡಲ್ಲಿ ಶುರುವಾಗಿದೆ, ಅಲ್ಲಿ ತಗೋತಿದ್ದು ನಾನು ಯೂಸ್ ಮಾಡಿಲ್ಲ. ತಗೋ ಟೇಸ್ಟ್ ನೋಡಿ. ಸಂತೋರಿ ಕಾಳುಗಳ ಟೈಪ್ ತಗೋತಿದ್ದೆ, ಮಾಮೂಲಿ ಎಲ್ಲ ಅಲ್ಲೇ ತಗೋತಿದ್ದೆ. ಡ್ರೈ ಫ್ರೂಟ್ಸ್ ಮಿಕ್ಸಿಂಗ್ ಬರುತ್ತೆ, ಅಂಜೂರ ಒಂದು ವಾಲ್ನಟ್ ಎಲ್ಲ, ಅದನ್ನೆಲ್ಲ ಈ ಬ್ಯಾಗಲ್ಲಿ ಸ್ಟೋರೇಜ್ ಮಾಡ್ಕೊಬಿಡ್ತೀನಿ. ಅದು ಆ್ಯಂಡು ಪೌಡರು ಏನಾಗಿದೆ ಅಜ್ಜಿ ಅನ್ನುತ್ತೆ, ಅಜ್ಜಿ ಕಾಳು ಅಂತಾಳೆ. ಸೊ ಈ ಟ್ರೇಡ್ಸ್ ಇಟ್ಟಂಗೆ ಲಿಚ್ಚಿ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟು ತಂದು ಇಟ್ಕೊಂಡಿದ್ದೆ. ಎರಡೇ ಉಳಿದೈತೆ. ಲಿಚ್ಚಿ ಫ್ರೂಟ್ಸ್ ಅಲ್ಲ ಇದು, ಅದೇನೋ ಇನ್ನೊಂದು ಹೆಸರು ಕೈಗೆ ಸಿಗ್ತೈತೆ. ಬ್ಲಾಕ್ಸಲ್ಲಿ ಹಂಗೆ ಸಿಗ್ತದೆ, ಬ್ಲಾಕ್ಸಲ್ಲಿ ಹಂಗೆ. ಇದು ಒಳಗಡೆ ತಿನ್ನುವ, ನಾನು ಇಲ್ಲಿ ಕೊಡ್ತೀನಿ ಸ್ವಲ್ಪ ತಿನ್ಬಿಟ್ಟು. ಹಿಂಗಿರುತ್ತೆ ಕಬಾಬ್ ತಿನ್ನಕ್ಕೆ ಆಗಲಿಲ್ಲ ಮಮ್ಮಿ. ಇದು ಇಲ್ಲಿ ಅದು ಅಮ್ಮ ತಿನ್ಲಿ ಬಾ ಬಾ ತಗೋ. ಮೋಸ ಮಾಡೋದಿಲ್ಲ ಬೇಸ್ ಹಿಂಗಿರುತ್ತೆ. ನನಗೆ ಫ್ರೂಟ್ ತುಂಬಾನೇ ಇಷ್ಟ ಆಯ್ತು, ಬಟ್ ಲಿಚ್ಚಿ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕಿಂತ. ಮುದುಬಿಟ್ಟು ಕೊಡು. ಇದು ಕೂಡ ಮೆಸ್ಸಿ ಆಗಿದೆ ಅಲ್ವಾ? ಇಷ್ಟು ಕೂಡ ಜೋಣಿಸ್ಬಿಡ್ತೀನಿ. ಬಟ್ಟೆನ ನಾಳೆಗೆ ಮಾಡ್ಕೋತೀನಿ, ಇಷ್ಟು ಐಟಮ್ನ ಫಸ್ಟ್ ಜೋಣಿಸ್ತೀನಿ. ಗೈಸ್ ಇವಾಗ ಇಷ್ಟನ್ನು ಸೆಟಪ್ ಮಾಡ್ಕೊಂಡಿದ್ದೀನಿ. ನಮ್ಮ ಶಿವು ಬಟ್ಟೆ ಎಲ್ಲ ಇಲ್ಲಿ ಒಂದ್ ಕಡೆ ಸ್ಟೋರ್ ಮಾಡಿದ್ದೀನಿ. ಇದು ಇಲ್ಲಿಗೆ ಅಗತ್ಯ ಇಲ್ಲ. ಸೊ ಇಲ್ಲಿ ಕೆಳಗಡೆ ಬಟ್ಟೆ ಏನಿದೆ ಅದನ್ನ ನಾಳೆ ಸರಿ ಮಾಡ್ಕೊತೀನಿ. ಸೀರೆ ಏನಿದೆ ಅದನ್ನು ಕೂಡ ನಾಳೆ ಸರಿ ಮಾಡ್ಕೊತೀನಿ. ನನ್ನ ಮಗಳು ನೋಡ್ತಾ ಇರ್ಬೋದು ಎಷ್ಟು ತೀಟೆ ಮಾಡ್ತಾ ಇದ್ದಾಳೆ ಅಂತ. ಅದ್ರ ಜೊತೆಗೆ ಲಕ್ಕಿನವೇ. ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ, ಅಂದ್ರೆ ಕರಸಡಿಗೆ. ಎಲ್ಲಿ ಹೋಗ್ತಿದ್ದೇನೆ? ಆನೆ ತಕ್ಕ. ಆನೆ ಎಲ್ಲಿದ್ದು? ಆನೆ ಎಲ್ಲಿದ್ದು? ಬ್ಯಾಗ್ ಎಲ್ಲ ಸ್ಟೋರೇಜ್ ಮಾಡಿದೀವಿ. ಸೊ ಸ್ವಿಗ್ಗಿ ಬ್ಯಾಗ್ ಇದೆ ಗೈಸ್. ಇಲ್ಲಿಗೆ ನಮ್ಗೆ ಬೇಕಾಗಿರೋ ಸಾಮಾನೆಲ್ಲ ಸ್ಟೋರ್ ಮಾಡಿದ್ದೀನಿ. ನಮ್ಮಮ್ಮ ಸಾಂಬಾರ್ ಮತ್ತೆ ಕಬಾಬ್ ಮಾಡಿದ್ರೆ ಕೊಟ್ಟೈತೆ. ಇದು ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ಇಟ್ಟಿದ್ದೀನಿ. ಬ್ಲಾಗ್ ಹೆಲ್ಮೆಟ್ ಅಲ್ಲಿ ಹಾಕೊಂಡ್ ಮನೇಲಿ ಇಡೋಕು ಬೆಳಗ್ಗೆ ಎತ್ಕವೆ. ನಮ್ಮ ಮನೆಗೆ ಮಾಡ್ಕೋಬೇಕು ಮೇಲ್ಗಡೆ. ನಮ್ಮ ಗಾಡಿ ಚಾರ್ಜರ್ ಶಿವರ್ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಓಕೆ ಅಜ್ಜಿಗೆ ಪಪ್ಪಿ ಹೆಂಗ್ ಪಪ್ಪಿ ಕೊಟ್ಬಿಡವ? ಅಜ್ಜಿಗೆ ಪಪ್ಪಿ ಕೊಟ್ಬಿಡವ. ಪ್ಲೈನ್ ಕಿಸ್ ಅಜ್ಜಿಗೆ, ಅಲ್ಲಿ ಪ್ಲೈನ್ ಕಿಸ್. ನಮ್ಮಮ್ಮ ಹೋಯ್ತಿರೋದಕ್ಕೆ ಹೆಂಗ್ ಬಾಯಿ ಮಾಡ್ತಾವಳೆ ಅವಳು. ಈಗ ನಾನು ಶಿವು ಇಲ್ಲ ಬೇಬಿ ಆಕೆ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತಗೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ ಗೈಸ್. ಪ್ರತಿದಿನನೂ ನಮ್ಮ ರೊಟೀನ್ ಹಿಂಗೆ ಆಗಿರುತ್ತೆ. ಇವಾಗ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ರೆಗ್ಯುಲರ್ ಮನೆಗೆ ಹೋಗೋದು ಒಂದು ಸ್ವಲ್ಪ ಡಿಲೇ ಆಗ್ತದೆ. ಇದ್ಯಾಕೋ ಇಲ್ಲೋ ಇತ್ತಿದ್ಯಾ? ಡಿಲೇ ಆಗ್ತಾ ಇದೆ. ಅದು ಬಿಟ್ಟರೆ ಬೆಳಗ್ಗೆ 6 ಗಂಟೆಗೆ ಬಂತು ನಾವು ಮಂಡ್ಯಕ್ಕೆ. ಅಂದರೆ ನಾವು ಮತ್ತೆ ನಮ್ಮ ಊರಿಗೆ ಹೋಗೋಷ್ಟರಲ್ಲಿ ರಾತ್ರಿ 11 ಗಂಟೆ ಆಗಿರುತ್ತೆ. ಇದು ನಮ್ಮ ಜೀವನದ ಸ್ಟೋರಿ. ಹೇಗೆ ಅನ್ನಿಸ್ತಾ ಇದೆ ಶಿವು ಈ ಲೈಫು? ಕಷ್ಟ ತಿರಗಂಡ ಆಮೇಲೆ ಜಾಲಿ ಜಾಲಿ ಆ ಥರ ಅನ್ಕೋಬಾರ್ದು. ಕಷ್ಟ ತಿರಗಂಟ ಕಷ್ಟಪಡಬೇಕು, ಆಮೇಲೆ ಫುಲ್ ಎಂಜಾಯ್ ಮಾಡಬೇಕು ಅಂತ. ಎಲ್ಲ ಟೈಮಲ್ಲೂ ಕಷ್ಟಪಡಬೇಕು, ಅವಾಗ ಲೈಫ್ ಸೂಪರು. ಮುಂದಕ್ಕೆ ನನ್ನ ಮಕ್ಳುಗಳು ಕಷ್ಟಪಡಲ್ಲ. ಜಾಲಿ ಜಾಲಿ ಅನ್ನೋದು ಕೆಲವ್ರ ಲೈಫಲ್ಲಿ ಬರ್ದಿರಲ್ಲ. ಅದು ನಮ್ಮ ಲೈಫಲ್ಲೂ ಕೂಡ ಬರ್ದಿಲ್ಲ. ಕಷ್ಟಪಡಬೇಕು, ಚೆನ್ನಾಗಿ ದುಡಿಬೇಕು, ಅದರಲ್ಲಿ ಇರಬೇಕು ಅನ್ನೋ ಥರ ಬರ್ದೈತೆ. ಇವಾಗ ಅಕೌಂಟ್ಗೆ ಸ್ವಲ್ಪ ಡೆಪಾಸಿಟ್ ಮಾಡಬೇಕಾಗಿತ್ತು, ಹಂಗಾಗಿ ಇಲ್ಲಿ ಬಂದ್ವಿ. ನಿಧಾನ
ಪರವಾಗಿಲ್ಲ. ಹಾಯ್ ಹಾಯ್. ನೋಡಿ ಗೈಸ್, ನನ್ನ ಮಗಳು ಎಷ್ಟು ದೊಡ್ಡೊಳಗ್ಬಿಟ್ಟಾಳೆ. ಇನ್ನು ಸ್ವಲ್ಪ ದಿನ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಶಿವರ್ ATM ಡೆಪಾಸಿಟ್ ಮಾಡೋಕ್ಕೋದ್ರು. ಇವಾಗ ಟೈಮ್ ಬಂದು 10:50 ಆಗಿದೆ. ಇನ್ನು 10 ಮಿನಿಟ್ಸು 11 o'clock. ನಮ್ಮಮ್ಮ ಸಾಂಬಾರು ಮತ್ತು ಸ್ವಲ್ಪ ಕಬಾಬ್ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಊಟ ತಿನ್ನಬೇಕು. ಹೋಗ್ತೀಯ ಅಪ್ಪನ ಹತ್ರ? ಹೋಗ್ತೀಯಾ? ನಿಧಾನಕ್ಕೆ ಹೋಗು. ನಿಧಾನ. ಚೆನ್ನಾಗಿ ಹೆಜ್ಜೆ ಹಾಕ್ತಾಳೆ, ಹಂಗಾಗಿ ಭಯಗೆ ಏನಿಲ್ಲ. ಡೋರ್ ಓಪನ್ ಮಾಡೋಕ್ಕೆ ಬರುತ್ತಾ ಗೈಸ್? ಮತ್ತೆ ನಾನು ಸಿಗ್ತೀನಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ಬೇಕಾದ್ರೆ. ಗೈಸ್, ಇವಾಗ ಟೈಮ್ ಬಂದು 11:30 ಆಗಿದೆ. ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ 11:30 ಆಯಿತು. ನಾವು ಮನೆ ಹತ್ರ ಬಂದ್ವಿ. ಸಹಿತ ಬೇಬಿನೂ ಮಲ್ಕೊಬಿಟ್ಟಿದ್ದಾಳೆ. ಅಯ್ಯೋ, ಎದ್ದೇ ಬಿಟ್ಲು. ಮನೆ ಓಪನ್ ಮಾಡಿಬಿಟ್ಟು ಇದ್ಯಾಕೋ ಶಿವು ಅಲ್ಲೂ ಕ್ಲೋಸ್ ಮಾಡಿಬಿಟ್ಟವ್ರೆ. ಮೇನ್ ಡೋರ್ ಬಂದ್ಬಿಟ್ಟು ಲೈಟ್ ಆಫ್ ಮಾಡು. ಒಳಗಡೆ ಆಯ್ತಲ್ಲ ಗೈಸ್, ನಾನು ಮನಿ ಪ್ಲಾಂಟ್ ಹಾಕಿದ್ನಲ್ಲ, ಎಲ್ಲ ಎಷ್ಟು ಚೆನ್ನಾಗಿದೆ. ಆರ್ಟಿಫಿಷಿಯಲ್ದೆಲ್ಲ ಇಲ್ಲೇ ಇಟ್ಬಿಟ್ಟಿದೆ. ಅಪ್ಪ ಮಲಗಿಬಿಟ್ಟಿದ್ದಾರೆ. ಲೈಟೆಲ್ಲ ಯಾಕೆ ಹಾಕ್ತಿದ್ಯಾ? ನಮ್ಮಮ್ಮ ಪಾರ್ಸಲ್ ಕೊಟ್ಟಿದ್ದೆ, ಅದನ್ನೆಲ್ಲ ಇಟ್ಟಿದ್ದೀನಿ. ಅಲ್ಲೇ ನಲ್ಲಿ ಹತ್ರ ಕೈಯೆಲ್ಲ ತೊಳೆದು ಹಾಗೆ ಬೇಸಿದು ಆಲ್ಟರ್ನೇಟಾಗಿ ಮಾಡ್ಕೊಂಡಿರೋದು ಕಿಚನು. ಬಿಡ್ಲಾ? ಇದು ಬಂದು ಮೇನ್ ಕಿಚನ್. ಇಲ್ಲಿ ಜಾಸ್ತಿ ಅಡುಗೆ ಮಾಡಲ್ಲ. ಮೊಟ್ಟೆ ಬೇಯಿಸ್ಲಾ? ಈ ಕಡೆ ಬಂದು ಆ ಕಡೆ ಮಗ ಅಂಗಡಿ ಹುಚ್ಚೋದು ಮೊಟ್ಟೆ ಹುಚ್ಚು. ಮೊಟ್ಟೆ ತಂದೈತೆ, ಸಾಂಬಾರು ಮೊಟ್ಟೆ ಹಾಕ್ತೀವಿ. ಎಲ್ಲರೂ ಬಿಚ್ಚಿದ್ರೆ ಹಿಂಗಿದೆ. ತಗೋ ಶಾಂಪಲ್ ಹಾಕು. ಇದ್ಯಾಕಮ್ಮ ಮಾಡ್ಕೊಡ್ತೀನಿ. ತಗೋ ಶಾಂಪಲ್ ಹಾಕು. ಆಪೋಸಿಟು ರೈಟ್ ಸೈಡು 2ನೇ ಮನೆ, ಸೇಮು ಇದೇ ರೋಡು. ಆಪೋಸಿಟು ಗುಡ್ಸ್ ಐತಲ್ಲ, ಗುಡ್ಸಿಂದ 3ನೇ ಕಡೆ ಬೇಳೆ ನಮ್ಮ ಅಂಗಡಿ ಎಲ್ಲ ತಗೊಂಡು. ಬೆಂದಿಲ್ಲಮ್ಮ, ಬೇಯಿಸ್ಕೊಡ್ತೀನಿ. ಸರ್ಪ್ಗಳು ಕೊಬ್ಬರಿ ಎಲ್ಲ ಹಾಕಿ ತಂದಿದ್ದೀವಿ. ಗೈಸ್, ಇದು ಪವರ್ ಬ್ಯಾಂಕ್ ಎಷ್ಟು ಚೆನ್ನಾಗೈತೆ ನೋಡಿ. 4 ಥರ ಪಿನ್ ಬಂದೈತೆ. ಮಾಮೂಲಿ ಐಫೋನ್ಗೆ ಹಾಕೋಬೇಕು ಅಂದಾಗ ಐಫೋನ್ಗೆ, ಮಾಮೂಲಿ ಸಿ ಪಿನ್. ದೊಡ್ಡದಾಗ್ಬಿಟ್ಟಿ ಸಾಕತ್ತಾಗೈತೆ ಮಾತ್ರ ಪವರ್ ಬ್ಯಾಂಕ್. ಎಷ್ಟು ಕೊಟ್ಟೆ? 2% ತೋರಿಸುತ್ತೆ. ಇಲ್ಲೇ ಆಮ್ಲೆಟ್ ಮಾಡ್ಬಿಟ್ಟಿದ್ಲು ಗೈಸ್. ಎಷ್ಟು ಕೊಟ್ಟೆ? ಈ ನಿರ್ಮಾಗಳನ್ನ ಯಾಕೆ ಕುತ್ಕೊ ಬಂದಿದ್ಯಾ? ಲಿಕ್ವಿಡ್ ತಾನೇ ಯೂಸ್ ಮಾಡೋದು. ಕವರ್ಗೆ ಹಾಕಿದ್ದೆ, ನನಗೆ ತಗೊಬಂದು. ಬಾಯ್ಲ್ ಎಗ್ ಮಾಡ್ಲಾ, ಸಿಂಪಲ್ ಆಗಿ ಆಪಲ್ ಆಮ್ಲೆಟ್ ಮಾಡ್ಬಿಡ್ಲಾ? ಬಾಯ್ಲ್ ಎಗ್ ಆದ್ರೆ ಲೇಟ್ ಬೇಯದು. ಸಿಂಪಲ್ ಆಗಿ ಆಮ್ಲೆಟ್ ಮಾಡ್ಬಿಡ್ಲಾ? ಗೈಸ್, ರೈಸ್ ಮಾಡಿಬಿಟ್ಟು ಗೈಸ್ ಸ್ವಲ್ಪ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ಜೊತೆಗೆ. ನಮ್ಮಮ್ಮ ಸಾಂಬಾರ್ ಕೊಟ್ಟು ಕಳಿಸಿದ್ದು ರೆಡಿ ಆಯಿತು. ಹಾಗೆ ಆಪಲ್ ಆಮ್ಲೆಟ್ ಆ್ಯಂಡ್ ಕಬಾಬ್. ಊಟ ಮುಗಿಸ್ಬಿಟ್ಟು ಸಿಗುವ.
ಅಡುಗೆ ಮನೆ ಕೆಲಸ ಮುಗಿತು. ಲೈಟ್ ಆಫ್. ಗೈಸ್ ನೀರು ಮನೆಗೆ ಬಂದೆ. ಯಾವುದು ಬಟ್ಟೆಗಳಿಲ್ಲ. ವಾಷಿಂಗ್ ಮಿಷಿನ್ಗೆ ಇವಾಗ ಹಾಕೊಳ್ಳೋಣ ಅಂದ್ಕೊಂಡೆ. ಯಾವುದು ಬಟ್ಟೆಗಳಿಲ್ಲ. ಸೊ ಹೋಗಿ ವಾಚಿ ಮಾಡೋದಷ್ಟೇ ಇವಾಗ. ಗೈಸ್ ಟೈಮ್ ಬಂದಿವಾಗ 12 ಗಂಟೆ, 1 ನಿಮಿಷ ಕಮ್ಮಿ 12 ಗಂಟೆ ಆಗ್ತಿದೆ. ನೋಡ್ತಾ ಇರ್ಬೋದು 12 ಗಂಟೆ ಆಗ್ತಿದೆ. ನಮ್ಮ ಮಿತಾನು ಇನ್ನೂ ಮಲಗಿಲ್ಲ. ಸೊ ನನಗಂತೂ ನಿದ್ದೆ ಅಂತೂ ತುಂಬ ಬರ್ತಿದೆ, ಮಲ್ಕೋಬೇಕು. ಗೈಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಸಿಗುವ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಡೈಲಿ ರೊಟೀನ್ ಯಾವಾಗಲೂ ಹೀಗೆ ಇರುತ್ತೆ. ಕೆಲವರು ನನ್ನ ರೊಟೀನ್ ನೋಡಿ ಬೇಡ ಇಷ್ಟೊಂದು ರಿಸ್ಕ್ ತೊಗೋಬೇಡ, ಅಮ್ಮನ ಮನೇಲೆ ರೆಸ್ಟ್ ಮಾಡು ಅಂತ ಹೇಳೋರು ತುಂಬ ಜನ ಇರ್ತಾರೆ. ಕೆಲವರೆಲ್ಲ ಅಮ್ಮನ ಮನೆಯಲ್ಲೇ ಇರ್ತೀಯಲ್ಲ ಹಾಗೆ ಹೀಗೆ ಅಂತ ಹೇಳೋರು ಇರ್ತಾರೆ. ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ನನಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನಾನು ಇರ್ತೀನಿ. ಆ್ಯಂಡ್ ನನಗೆ ಎಲ್ಲಿ ಈಸಿ ಅನಿಸುತ್ತೆ ಅಲ್ಲಿ ಇರ್ತೀನಿ ಅಷ್ಟೇ. ಅದು ಬಿಟ್ಟರೆ ಯಾವ ರೀಸನ್ ಇಲ್ಲ. ಇಲ್ಲಿಗೆ ಅಂದರೆ ಒನ್ ಡೇ ಬೈ ಒನ್ ಡೇ ಬರ್ತೀನಿ. ಅಂದರೆ ಬಂದ್ರೂ ಮಲ್ಕೊಳ್ಳೋಷ್ಟರಲ್ಲಿ 12:30 ಆಗಿಬಿಡುತ್ತೆ. ಬಂದು ಇಲ್ಲಿನ ರೂಟೀನ್ ಕಂಪ್ಲೀಟ್ ಮಾಡಿ ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟರಲ್ಲಿ ಬರಬೇಕಾದ್ರೆ 11:30 ಆಗಿರುತ್ತಲ್ವ. ರೋಡ್ ಸೈಡೆಲ್ಲ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆದರ್ತಾರೆ ಅಷ್ಟೇ ಮನೇಲಿ ಕಳಿಸೋದಕ್ಕೂ. ಬೇರೆ ರೀಸನ್ ಏನಿಲ್ಲ. ಕೆಲವ್ರಿಗೆ ವಿಷಯಗಳು ಕರೆಕ್ಟಾಗಿ ತಿಳ್ಕೊಳ್ಳುವಂಥ ಕೆಪಾಸಿಟಿನೂ ಇರೋದಿಲ್ಲ. ಬಟ್ ಮಾತಾಡೋದಂತೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡೋರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹಂಗಾಗಿ ಹೆಂಗೆ ಲೈಫ್ ಬರುತ್ತೆ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ವ್ಲಾಗ್ ಇಷ್ಟೇ. ಸೊ ಇವತ್ತಿನ ಡೇ ವ್ಲಾಗ್ ಹೇಗಿತ್ತು ಏನಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇನ್ನು ಮುಂದೆ ಅಂತೂ ರೆಗ್ಯುಲರ್ ವಿಡಿಯೋ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಟ್ರೈ ಮಾಡಬೇಕು ಅಂದ್ಕೊಂಡಾಗೆಲ್ಲ ನನ್ನ ಮಾತನ್ನ ಬ್ರೇಕ್ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೂ ಸ್ವಲ್ಪ ನನ್ನ ಮನಸ್ಥಿತಿ ಆ ಥರ ಇತ್ತು. ಮನಸ್ಥಿತಿ ಹೆಂಗಾರು ಇರಲಿ, ನನ್ನದೇ ಆದ ವೇಲಿ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವತ್ತಿನ ಡೇ ವ್ಲಾಗ್ ಇಷ್ಟೇ. ಸಿಗುವ. ಮತ್ತೆ ಬಾಯ್.